ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಶ್ ಅವರ ಟಾಕ್ಸಿಕ್ ಫಿಲಂ ಗ್ಲೋಬಲ್ ಲೆವೆಲ್ ಅಲ್ಲಿ ಅಟ್ ಎ ಟೈಮ್ ರಿಲೀಸ್ ಆಗಬೇಕು ಅಂತ ಜೂನ್ 4 ಇಂದ ಪೋಸ್ಟ್ಪೋನ್ ಆಗಿದೆ. ಅಂಡ್ ಇದರ ನೆಕ್ಸ್ಟ್ ರಿಲೀಸ್ ಡೇಟ್ ಯಾವಾಗ ಅನ್ನೋ ಅಪ್ಡೇಟ್ ಕೂಡ ಇವರು ಇನ್ನೂ ಕೊಟ್ಟಿಲ್ಲ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ರಾಮಾಯಣ ಟೀಮ್ ಅವರು ಟಾಕ್ಸಿಕ್ ಪೋಸ್ಟ್ಪೋನ್ ಇಂದ ಇವರ ಫಿಲಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಹೇಗೆ ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ರಾಮಾಯಣ ಫಿಲಂ ಟೀಮ್ ಅವರು ಮಾರ್ಚ್ ಅಲ್ಲಿ ರಾಮಾಯಣ ಫಿಲಮ್ದು ಒಂದು ಬಿಗ್ ಈವೆಂಟ್ ನ ಪ್ಲಾನ್ ಮಾಡಿದ್ರು ಅಲ್ವಾ. ಆದ್ರೆ ಯಶ್ ಅವರ ಟಾಕ್ಸಿಕ್ ಫಿಲಂ ಪೋಸ್ಟ್ಪೋನ್ ನ್ಯೂಸ್ ಇಂದ ಈ ಈವೆಂಟ್ ನ ಕ್ಯಾನ್ಸಲ್ ಮಾಡಿದ್ರು. ಅಂಡ್ ಅವಾಗ ಅದು ಜಸ್ಟ್ ಒಂದು ಈವೆಂಟ್ ಆಗಿತ್ತು ಅಲ್ವಾ, ಸೊ ಸುಮ್ಮನೆ ಆದ್ರು. ಆದ್ರೆ ಇವಾಗ ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋನ್ ಆಗಿದೆ ಅಂಡ್ ಇದರಿಂದ ರಾಮಾಯಣ ಫಿಲಂಗೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು ಈ ಪ್ರಾಬ್ಲಮ್ ಹೇಗೆ ಅಂತ ನೋಡೋದಾದ್ರೆ ಯಶ್ ಅವರ ಗ್ಲೋಬಲ್ ಲೆವೆಲ್ ರಿಲೀಸ್ ಪ್ರೋಸೆಸ್ಗೆ ಅಟ್ಲೀಸ್ಟ್ 1.5 ಮಂತ್ ಟೈಮ್ ಬೇಕು. ಅಂದ್ರೆ ಹಾಲಿವುಡ್ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಮಾತುಕತೆ, ಫಿಲಂ ಸೆನ್ಸರ್ ಸರ್ಟಿಫಿಕೇಟ್ ಪ್ರೋಸೆಸ್, ಟ್ರೈಲರ್ ರಿಲೀಸ್ ಅಂಡ್ ಫಿಲಂ ಪ್ರಮೋಷನ್ಗೆ ಟೈಮ್ ಬೇಕು. ಬಟ್ ಟಾಕ್ಸಿಕ್ ಟೀಮ್ ಇದನ್ನ ಯಾವುದನ್ನು ಕೂಡ ಫಾಸ್ಟ್ ಟ್ರ್ಯಾಕ್ ಮಾಡ್ತಾ ಇಲ್ಲ. ಜೊತೆಗೆ ಇವಾಗ ಕೇಳಿ ಬರ್ತಾ ಇರೋ ಹಾಗೆ ಟಾಕ್ಸಿಕ್ ಟೀಮ್ ಈ ಫಿಲಂ ನ ಆಗಸ್ಟ್ 15ಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಇವರು ಟಾಕ್ಸಿಕ್ ಫಿಲಂ ನ ಆಗಸ್ಟ್ 15ಗೆ ರಿಲೀಸ್ ಪ್ಲಾನ್ ಮಾಡಿದ್ರೆ ಟಾಕ್ಸಿಕ್ ಫಿಲಂಗೂ ಮತ್ತೆ ರಾಮಾಯಣ ಫಿಲಂಗೂ ಕೇವಲ 70 to 75 ಡೇಸ್ ಮಾತ್ರನೇ ಗ್ಯಾಪ್ ಇರುತ್ತೆ. ಇದರಿಂದ ಯಶ್ ಫ್ಯಾನ್ಸ್ ಟಾಕ್ಸಿಕ್ ಫಿಲಂ ನ ನೋಡಿ ಮತ್ತೆ ರಾಮಾಯಣ ಫಿಲಂಗೆ ಹೋಗೋದು ಕಮ್ಮಿ ಆಗುತ್ತೆ ಅಲ್ವಾ. ಅದಕ್ಕೆ ರಾಮಾಯಣ ಟೀಮ್ ಅವರು ಗರಂ ಆಗಿದ್ದಾರೆ. ನೀವಿಲ್ಲಿ ಕೇಳ್ಬಹುದು ಈ ಎರಡು ಫಿಲಂ ಮಧ್ಯ 2 months ಗ್ಯಾಪ್ ಇದೆ, ಸಾಕಾಗಲ್ವಾ ಅಂತ. ಬಟ್ ನೀವೇ ಥಿಂಕ್ ಮಾಡಿ, ಯಶ್ ಅವರ ಟಾಕ್ಸಿಕ್ ಫಿಲಂ ಆಫ್ಟರ್ 4 years ಗ್ಯಾಪ್ ಆದ್ಮೇಲೆ ಬರ್ತಾ ಇದೆ ಅಂಡ್ ಅದು ಕೂಡ ಲಾರ್ಜ್ ಸ್ಕೇಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ. ಸೊ ಹೆಂಗೆ ಅನ್ಕೊಂಡ್ರು ಈ ಫಿಲಂ ಅಟ್ಲೀಸ್ಟ್ 30 to 40 ಡೇಸ್ ಆದ್ರೂ ಥಿಯೇಟರ್ ಅಲ್ಲಿ ಓಡುತ್ತೆ ಅಂಡ್ ಅದಾದ್ಮೇಲೆ ಇದು OTT ಬರುತ್ತೆ ಅಂಡ್ ಅಲ್ಲೂ ಕೂಡ ಫ್ಯೂ ಡೇಸ್ ಸೌಂಡ್ ಮಾಡುತ್ತೆ ಅಲ್ವಾ. ಸೊ ಫ್ಯಾನ್ಸ್ಗೆ ಟಾಕ್ಸಿಕ್ ಕ್ರೇಜ್ ಜಾಸ್ತಿನೇ ಇರುತ್ತೆ, ಮತ್ತೆ ರಾಮಾಯಣ ಫಿಲಂನ ಕ್ರೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂಡ್ ಇದು ರಾಮಾಯಣ ಫಿಲಂಗೆ ಕಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಇದೇ ರೀಸನ್ಗೆ ಇವರು ಬೇಜಾರಾಗಿದ್ದಾರೆ. ಅಂಡ್ ಇನ್ನ ಒಂದು ರೀಸನ್ ಏನು ಅಂತಂದ್ರೆ ಅದು ಫ್ಯೂ ಡೇಸ್ ಮುಂಚೆ ರಿಲೀಸ್ ಆದ ವೆರೈಟಿ ಮ್ಯಾಗಝಿನ್ ಆರ್ಟಿಕಲ್ ಅಂಡ್ ಮೊನ್ನೆ BGMI ಗೇಮ್ ಅಲ್ಲಿ ರಿಲೀಸ್ ಆದಂತ ಇವರ ಟಾಕ್ಸಿಕ್ ವಾಯ್ಸ್ ಅಂಡ್ ಡೈಲಾಗ್ ಎಲ್ಲ ಕೂಡ ಟಾಕ್ಸಿಕ್ ಫಿಲಂ ನ ಕ್ರೇಜ್ ನ ಜಾಸ್ತಿ ಮಾಡ್ತಾ ಇದೆ ಅಂಡ್ ರಾಮಾಯಣ ಫಿಲಂ ಕ್ರೇಜ್ ನ ಕಮ್ಮಿ ಮಾಡ್ತಾ ಇದೆ ಅಲ್ವಾ. ಸೊ ಈ ಎಲ್ಲಾ ಫ್ಯಾಕ್ಟ್ಸ್ ಇಂದ ನಮಿತ್ ಮಲ್ಹೋತ್ರಾ ಅವರು ಯಶ್ ಅವರ ಟಾಕ್ಸಿಕ್ ರಿಲೀಸ್ ಇಂದ ಖುಷಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಯಶ್ ಅವರ ಟಾಕ್ಸಿಕ್ ಫಿಲಂ ನ ನೆಕ್ಸ್ಟ್ ರಿಲೀಸ್ ಡೇಟ್ಗೆ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ರಾಮಾಯಣ ಟೀಮ್ ನ ಕಲೆಕ್ಷನ್ಗೆ ಮಾತ್ರ ಇದು ಎಫೆಕ್ಟ್ ಆಗುತ್ತೆ. ಅಂಡ್ ನಿಮ್ಗೆ ಯಶ್ ಅವರ ಈ ಕ್ರೇಜ್ ಬಗ್ಗೆ ಅಂಡ್ ಟಾಕ್ಸಿಕ್ ಫಿಲಂ ಬಗ್ಗೆ ಏನ್ ಅನಿಸ್ತಾ ಇದೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.